ದೊಡ್ಡಣ್ಣವರೇ, ಇವತ್ತು ದ್ವಾರಕೀಶ್ ಅವರನ್ನ ಕಳ್ಕೊಂಡಿದ್ದೀವಿ. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಯಾವ ರೀತಿಯಾಗಿ ಅವರನ್ನ ನೆನಪು ಮಾಡ್ಕೋತೀರಿ ಅಣ್ಣ? ತುಂಬಾ ದುಃಖ ಆಗುತ್ತೆ. ಯಾಕೆಂದ್ರೆ ಕನ್ನಡ ನಾಡಿಗೆ ಅತ್ಯಂತ ಧೀಮಂತರನ್ನೆಲ್ಲ ಪರಿಚಯ ಮಾಡಿದಂತಹ ಹಿರಿಯ ಜೀವ ಯಾರಾದ್ರೂ ಇದ್ರೆ, ಒಬ್ಬ ಸಾಹಸಿ, ಒಬ್ಬ ಪ್ರಚಂಡ ಕುಳ್ಳ ಯಾರಾದ್ರೂ ಇದ್ರೆ ದ್ವಾರಕೀಶ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಜ ಅಣ್ಣ, ಹೌದು. ಯಾಕೆ ಅಂತಂದ್ರೆ ಒಬ್ರು ಸಿದ್ದಲಿಂಗಯ್ಯನವ್ರನ್ನಾಗಿರ್ಬೋದು, ಒಬ್ರು ಭಾರ್ಗವ ಅವ್ರನ್ನಾಗಿರ್ಬೋದು, ಗೊತ್ತಾಯ್ತ್ರ, ಒಬ್ರು ನಟರುಗಳನ್ನಾಗಿರ್ಬೋದು ಪರಿಚಯ ಮಾಡಿದಂತ ಕೀರ್ತಿ ದ್ವಾರಕೀಶ್ ಸಲ್ಲುತ್ತೆ. ಯಾಕೆಂದ್ರೆ ಒಂದೇ ಒಂದ್ ಮಾತು ನೇರವಾಗಿ ಹೇಳ್ಬೇಕು ಅಂದ್ರೆ, ಸಿದ್ದಲಿಂಗಯ್ಯನವರು ಸಹ ನಿರ್ದೇಶಕರಾಗಿ ಬಿ ವಿಠಲಾಚಾರ್ಯ ಅವ್ರ ಹತ್ರ ಕೆಲಸ ಮಾಡ್ಬೇಕಾದ್ರೆ ಫ್ಲೋರ್ಗೆ ಹುಡಿಕೊಂಡೋಗಿ ಮೇ ಮುತ್ತಣ್ಣ ಅನ್ನೋ ಪಿಕ್ಚರ್ ಮಾಡ್ತಾ ಇದ್ದೀನಿ, ನೀನ್ ಅದನ್ನ ನಿರ್ದೇಶನ ಮಾಡ್ಬೇಕು ಸಿದ್ದಲಿಂಗಣ್ಣ ಅಂತ ಹೇಳಿ ಅಡ್ವಾನ್ಸ್ ಕೊಟ್ಟು ಅವ್ರಿಗೆ ಹಾರ ಹಾಕಿ ಬಂದಿದ್ದ ದಿವ್ಸನ ಅವ್ರ ಬಾಯಿಂದನೂ ಅನೇಕ ಸಾರಿ ಕೇಳಿದ್ದೀನಿ. ನಮ್ಮ ಗುರುಗಳಾದ ಸಿದ್ದಲಿಂಗಯ್ಯನವ್ರ ಬಾಯಿಂದನೂ ಅನೇಕ ಸಾರಿ ಕೇಳಿದ್ದೀನಿ. ಇವತ್ತನ್ನು ಸಹಿತ ಭಾರ್ಗವ ಅವರು ಬಾಯಿ ತುಂಬಾ ಮನಸಾರ ಹೇಳೋದು, ನಮ್ಮ ಗುರುಗಳು ಸಿದ್ದಲಿಂಗಯ್ಯನವರು ನಮ್ ಗರಡಿಯಿಂದ ಬಂದವ್ರು ಕಂಡ್ರಿ ನೀವೆಲ್ಲ, ಸಿದ್ದಲಿಂಗಯ್ಯನವ್ರ ಗರಡಿಯಿಂದ ಬಂದವರು ಅಂತಾರೆ. ಅಂತ ಸಿದ್ದಲಿಂಗಯ್ಯನವ್ರನ್ನ ಪರಿಚಯ ಮಾಡ್ತಿದ್ದೆ ಕನ್ನಡ ನಾಡಿಗೆ. ಒಬ್ಬರು ದ್ವಾರಕೀಶ್ ಅಂತ ಹೇಳ್ಕೊಳ್ಳೋದಿಕ್ಕೆ ಅತ್ಯಂತ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ನಿಜ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನನಗೆ ಒಂದು ಘಟನೆ ಚೆನ್ನಾಗಿ ಜ್ಞಾಪಕ ಇದೆ. ಸಾಯಿ ಪ್ರಕಾಶ್ ಅವ್ರ ನಿರ್ದೇಶನ ಸೋಮನಹಳ್ಳಿ ಶೂಟಿಂಗು ರಾತ್ರಿ ಸಾಯಂಕಾಲ 7:30-8 ಗಂಟೆಗೆ ಪ್ರಾರಂಭ ಆಯ್ತು. ಅವತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕಾಂಪಿಟೇಷನ್ ಇದ್ರು, ದ್ವಾರಕಣ್ಣ, ನಾನು 3 ಜನ ಇದ್ವಿ, ಶಶಿಕುಮಾರ್ ಇದ್ರು. ಅಂತ ಒಂದು ಸಂದರ್ಭದಲ್ಲಿ ನಾನು 11:30 ಹೋಗ್ಲೇಬೇಕು, ನಾಳೆ ನಂಗೆ ರಿಕಾರ್ಡಿಂಗ್ ಇದೆ ಅಂತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹೇಳಿದ್ರು. ಆದ್ರೆ ಸೀನ್ ಮಾಡ್ತಾ 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 ರಾತ್ರಿ 2:30-3 ಗಂಟೆವರೆಗೂ ಆಗಿತ್ತು. ನಮ್ 3 ಜನಕ್ಕೂ ಗೊತ್ತಿರ್ಲಿಲ್ಲ. ವಿತೌಟ್ ಬ್ರೇಕ್ ಮಾಡಿದ್ವಿ ನಾವು. ಯಾಕೆಂದ್ರೆ ಅಂತ ಒಂದು ಮಧುರವಾದ ಕ್ಷಣ ಜೀವನದಲ್ಲಿ ಎಷ್ಟು ಜನಕ್ಕೆ ಸಿಗಕ್ ಸಾಧ್ಯ? ಹಂಗಾಗಿ ಅದ್ರಲ್ಲಿ ನಾನು ಒಬ್ಬ ಭಾಗಿಯಾಗಿದ್ದಲ್ಲ ಅನ್ನೋದೇ ನನ್ನ ಪೂರ್ವ ಜನಪದ ಸುಕೃತ. ಒಬ್ರು ಬಾಲಸುಬ್ರಹ್ಮಣ್ಯಂ ನೋಡಿದೆ, ಒಬ್ರು ನಮ್ಮ ದ್ವಾರಕೀಶ್ ಅಣ್ಣನ್ ಅಂತವ್ರನ್ನ ನೋಡಿದೆ. ಅಯ್ಯಯ್ಯೋ, ಅದ್ರೊಳಗಾಗ ದ್ವಾರಕೀಶ್ ಅಣ್ಣ ಅಂದ್ರೆ ಸಾಹಸಕ್ಕೆ ಮತ್ತೊಂದು ಹೆಸರು ಅಂತ ಹೇಳ್ಬೇಕು. ಯಾಕೆಂದ್ರೆ 4 ಭಾಷೆ ಒಳಗೆ ಎಲ್ಲಾ ನಟರನ್ನು ಕರ್ಕೊಂಡೋಗಿ ಆಫ್ರಿಕಾದಲ್ಲಿ ಸೇವೆ ಮಾಡಿದಂತ ಧೀರ, ಸಿಂಗಪೂರ್ನಲ್ಲಿ ರಾಜಕುಳ ಮಾಡಿದಂತ ಧೀರ ದಿಟ್ಟ, ಗೊತ್ತಾಯ್ತಾ? ಅದನ್ನ ನಾವು ಸ್ಮರಿಸ್ಕೊಳ್ಳೇಬೇಕು. ಅಣ್ಣ, ಒಂದು ಫಿಲ್ಮ್ ಕ್ಲಿಪ್ಪಿಂಗ್ ನೋಡ್ತಾ ಇದ್ವಿ ಅಣ್ಣ ನಾವು, ನಿಮ್ಮಿಬ್ರದ್ದು ಕಾಂಬಿನೇಷನ್. ಬಹುಶಃ ಅದು ಮುದ್ದಿನ ಮಾವ ಸಿನಿಮಾದ ಅನ್ಸುತ್ತೆ. ಅಂದ್ರೆ ದ್ವಾರಕೀಶ್ ಅವರು ಅದರಲ್ಲಿ ಭಿಕ್ಷುಕನಾಗಿ ಬರ್ತಾರೆ, ನೀವು ಜಗಲಿ ಮೇಲೆ ಮಲಗಿರ್ತೀರಿ. ನಿಮ್ಮಿಬ್ರ ನಡುವಿನ ಒಂದು ಹಾಸ್ಯ. ಅಯ್ಯೋ, ನಾವ್ ಯಾವಾಗ ಸೇರಿದ್ರು ಸಹಿತ ನಗುಗೆ ಪ್ರಾಧಾನ್ಯತೆ, ಗೊತ್ತಾಯ್ತಾ? ಅಷ್ಟೇ ಅಲ್ಲ, ಅವ್ರ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ರೆ ದಿವಸ ಸರಿದೋಗದೆ ಗೊತ್ತಾಗ್ತಿರ್ಲಿಲ್ಲ ನಮ್ಗೆ. ಪಾನೆ ಬಾರನೆ ರೋಡ್ ಅಂತ ಸಿಕ್ಕಾಗ ಮಾತಾಡೋದಲ್ಲ ನನ್ನ ಮಗನೇ ಅಂತ ಬೈಯೋರು. ಹಂಗೇಕಂದ್ರೆ ಬೈಯೋಂತವ್ರು ಹಿರಿಯರು ನಿಲ್ಸಿರ್ತಾರೆ ನಮ್ಗೆ. ನಾವೆಷ್ಟು ದುರಾದೃಷ್ಟವಂತರು ಅಂದ್ರೆ 3 ತಿಂಗಳ ಕೆಳಗಡೆ ಹಿರಿಯ ನಟಿ ಲೀಲಕ್ಕನ್ನ ಕಳ್ಕೊಂಡ್ವಿ. ಲೀಲಾ ಈಗ 2 ದಿವಸದ ಕೆಳಗಡೆ ಒಳ್ಳೆ ಜಗದೀಶ್ ಕಳ್ಕೊಂಡ್ವಿ. ಸೌಂದರ್ಯ ಜಗದೀಶ್ ಅವ್ರನ್ನ. ಏನ್ರಿ ಅತ್ಯಂತ ನೋವಿನ ಆಘಾತ್ರಿ. ಒಂದ್ ಹೇಳ್ಬೇಕು ಅಂದ್ರೆ ನನಗೆ ತುಂಬಾ ಅನ್ಸುತ್ತೆ. ನಾವು ಇಂಡಸ್ಟ್ರಿಗೆ ಬಂದಾಗ ಸಮೃದ್ಧವಾಗಿತ್ತು ನಮ್ ಗ್ಯಾರೇಜು. ನಮ್ ಗ್ಯಾರೇಜ್ ಅಲ್ಲಿ ನಟರುಗಳು ಇದ್ರು, ಹೀರೋಗಳು ಇದ್ರು, ಎಲ್ಲಾ ಪೋಷಕ ಕಲಾವಿದರು ಇದ್ರು, ಎಲ್ಲಾ ಹಿರಿಯ ನಟ ನಟಿಯರೆಲ್ಲ ಇದ್ರು. ಎಲ್ಲ ಅವ್ರ ದೇಶಕ್ಕೆ ಬಂದಾಗ ಇಳಿದು ಹೋಗ್ತಾ ಇರುತ್ತೆ. ಎಲ್ಲ ಅವ್ರವ್ರ ಊರ್ಗೆ ಹೋಗ್ತಾ ಇದಾರೆ ವಾಪಸ್, ಗೊತ್ತಾಯ್ತಾ? ಇದನ್ನೆಲ್ಲ ನೋಡಿ ಆ ದುಃಖ ಸಹಿಸಿದೆಯಲ್ಲ, ಅದೊಂಥರ ನೋವು. ಟೋಟಲಿ ಹೇಳೋದಾಯ್ತು ಅಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ಕುಟುಂಬದವ್ರಿಗೆ ಆ ದುಃಖನ ಬರ್ಸುವಂತ ಶಕ್ತಿ ಕೊಳ್ಳಿ ಅಂತ ಕೇಳ್ಬಿಡ್ತೀನಿ ಅಷ್ಟೇ. ನಿಜ ಅಣ್ಣ, ಹೋಗೋರು ಹೋಗ್ಬಿಡ್ತಾರೆ, ಆದ್ರೆ ಇರೋರು ದಿನನಿತ್ಯ ಸಾಯ್ತಾರೆ ಅವರ ನೆನಪಲ್ಲಿ ಅಂತ ಹೇಳಿ. ಅಣ್ಣ, ನೀವು ಕೊನೆದಾಗಿ ಭೇಟಿ ಮಾಡಿದ್ದು ದ್ವಾರಕೀಶ್ ಅವರನ್ನ ಯಾವ್ದವ್ರ ನೆನಪಿದೆ? ಹಿಂದೆ ಬೆಂಗಳೂರು ಕಾಲೇಜ್ ಫಂಕ್ಷನ್ ಆಗಿ, ಅದಾದ್ಮೇಲೆ ಮತ್ತೆ ಇಲ್ಲ. ಓಕೆ ಓಕೆ.
ಆರೋಗ್ಯ ಆರಾಮಾಗೆ ಇತ್ತಲ್ಲ ಅಣ್ಣ? ಲಾಸ್ಟ್ ಟೈಮ್ ಕೂಡ ಏನೋ ಒಂದು ಸುದ್ದಿ ಹಬ್ತು, ಅದಾದ್ಮೇಲೆ ಅವರೇ ಮಾತಾಡಿದ್ರು, ಇಲ್ಲ ನಾನು ಚೆನ್ನಾಗಿದ್ದೀನಿ, ಇಡೀ ಕರ್ನಾಟಕದ ಆಶೀರ್ವಾದ ನನ್ನ ಮೇಲಿದೆ ಅಂತೆಲ್ಲ ಅವ್ರು ವಿಡಿಯೋ ಮಾಡಿದ್ರು. ಬಹುಶಃ ಆರೋಗ್ಯವಾಗೇ ಇದ್ರ? ನಿಮಗೇನಾದ್ರೂ ಗೊತ್ತಿತ್ತ ಅಣ್ಣ ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ರ? ಆರೋಗ್ಯವಾಗೇ ಇದ್ರು, ಚೆನ್ನಾಗಿದ್ರು. ಅಟ್ಲೀಸ್ಟ್ ಕೆಲವು ಸತಿ ನಾವು ಮಧ್ಯೆ ಮಾತಾಡಿಸ್ಬೇಕು ಅಂದಾಗ 15 ದಿವಸಕ್ಕಾಗಿರ್ಬೋದು, ಹೌದು, ಒಂದ್ ತಿಂಗಳಾಗಿ ಒಂದ್ಸತಿ ಮಾತಾಡಿದ್ರೆ ರೆಸ್ಪಾನ್ಸ್ ಮಾಡೋರು. ಒಂದ್ ಸ್ವಲ್ಪ ಪೂಜೆ ಗೀಜೆಲ್ ಇದ್ರೆ ಅದೊಂದು ಪೂಜೆಲಿಂದ ಕೊಡು ನಿಂದು ಮಿಸ್ ಕಾಲ್ ನೋಡಿದೆ ಅಂತ ಮಾಡೋರು. ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ಇವತ್ತಿನವರೆಗೂ ಅವತ್ತಿನವರೆಗೂ ಏನು ವ್ಯತ್ಯಾಸ ಅಂತಂದ್ರೆ ಆತ್ಮಪೂರ್ವಕವಾಗಿ ಮಾತಾಡೋರು ಅವತ್ತಿನವರು, ಗೊತ್ತಾಯ್ತಾ ಅಲ್ವಾ? ಇವತ್ತಿನವ್ರು ಮಾತಾಡಲ್ಲ ಅಂತ ಅಲ್ಲ, ಅದೇನೋ ಒಂದ್ ಸ್ವಲ್ಪ ಬಿಗುಮಾನ ಅನ್ಸುತ್ತೆ, ಒಂದು ತೆರೆ ಇರುತ್ತೆ. ಆದ್ರೆ ದ್ವಾರಕೀಶನ್ ಅಂತ ಹಿರಿಯರ ಜೊತೆ ಮಾತಾಡ್ಬೇಕಾದ್ರೆ ಯಾವ ತೆರೆನೂ ಮಾತಾಡ್ತಾರೆ. ಹೌದು. ನಮಸ್ಕಾರ ಸರ್, ಅಷ್ಟೇ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ, ನಮ್ಮ ಜೊತೆ ಮಾತನಾಡಿದ್ರಿ. ಇದು ಹಿರಿಯ ನಟ ದೊಡ್ಡಣ್ಣವರ ಮಾತುಗಳು. ಒಬ್ಬ ಹಿರಿಯನನ್ನು ಚಿತ್ರರಂಗ ಕಳೆದುಕೊಂಡು ಇವಾಗ ಮತ್ತೊಮ್ಮೆ ಬಡವಾಗಿದೆ ಅನ್ನೋ ಒಂದು ಮಾತುಗಳನ್ನು ದೊಡ್ಡಣ್ಣವರು ಹೇಳ್ತಾ ಇದ್ರು. ಹಾಗೆ ಹೇಳ್ತಾ ಇದ್ರು, ಸಾಕಷ್ಟು ಜನ ಹೊಸ ಕಲಾವಿದರನ್ನು ಸಿನಿಮಾ ಲ್ಯಾಂಡಿಗೆ ಪರಿಚಯಿಸಿದ್ದು ಅಂದರೆ ಅದು ದ್ವಾರಕೀಶ್ ಅವರು.